Good morning, students. Today, let us study about the poem Ballad of the Tempest. ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ದ ಡಿಸ್ಕವರಿ ಲೆಸನ್ ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ಲಾಸ್ಟ್ ಪಾರ್ಟ್ ಒಂದಿತ್ತು ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ನಾನು ಆ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನು ಡ್ರಾಪ್ ಮಾಡಿದ್ದಾರೆ ಆ ಲೆಸನ್ನು. ದ ಡಿಸ್ಕವರಿ ಲೆಸನ್ನು ನಿಮಗೆ ಗೊತ್ತಿದೆ 30% ಅಷ್ಟು ಸಿಲೆಬಸನ್ನು ರೆಡ್ಯೂಸ್ ಮಾಡಿದ್ದಾರಲ್ವಾ. ಅದರಲ್ಲಿ ದ ಡಿಸ್ಕವರಿ ಲೆಸನನ್ನು ಡ್ರಾಪ್ ಮಾಡಿದಿರೋದ್ರಿಂದ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ. ನಾನು ನೆಕ್ಸ್ಟ್ ಪೋಯಮ್ ತೊಗೊಂಡಿದ್ದೀನಿ, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಓಕೆ, ಬ್ಯಾಲೆಡ್ ಅಂತ ಹೇಳಿದ್ರೆ ಎ ನರೇಟಿವ್ ಕಂಪೋಸಿಷನ್ ಇನ್ ರಿದಮಿಕ್ ವರ್ಸ್ ಸೂಟಬಲ್ ಫಾರ್ ಸಿಂಗಿಂಗ್ ಅಂತ ಹೇಳಿದ್ರೆ ಲಾವಣಿ ಪದಗಳು. ನೀವೆಲ್ಲ ಕೇಳಿರ್ಬೋದು ಲಾವಣಿ ಪದಗಳನ್ನು ಹಾಡ್ತಾರೆ ಅಂತೇಳಿ. ಆ ಥರ ಒಂದು ಬ್ಯಾಲೆಡ್ ಅಂತಂದರೆ ಅರ್ಥ. ಟೆಂಪೆಸ್ಟ್ ಅಂತ ಹೇಳಿದ್ರೆ ವೈಲೆಂಟ್ ವಿಂಡ್ ಆರ್ ವೈಲೆಂಟ್ ಸ್ಟಾರ್ಮ್ ಅಂತ ಅರ್ಥ. ಅಂತೇಳಿದ್ರೆ ಬಿರುಗಾಳಿ ಅಂತ ಹೇಳ್ಬೋದು. ಓಕೆನಾ? ಅಂತ ಹೇಳಿದ್ರೆ ಇದು ಬಿರುಗಾಳಿ ಅಥವಾ ಗಾಳಿಗೆ ಸಂಬಂಧಪಟ್ಟಂಥ ಒಂದು ಲಾವಣಿ ಪದ ಇದು ಈ ಪೋಯಮ್ ಅಂತ. ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ರಿಟನ್ ಬೈ ಜೇಮ್ಸ್ ಟಿ ಫೀಲ್ಡ್ಸ್. ಹಾಗಾದರೆ ಈ ಪೋಯಮಲ್ಲಿ ಏನು ಡಿಸ್ಕ್ರೈಬ್ ಮಾಡ್ತಿದ್ದಾರೆ ಪೊಯೆಟನ್ನು ಹೇಳೋದಾದರೆ, in this poem the poet tries to describe the situation and condition of the sailors who were in the ship caught by violent storm. The ship caught by violent storm ಅಂತ ಹೇಳಿದ್ರೆ ಇಲ್ಲಿ ಒಂದು ಸಮುದ್ರದಲ್ಲಿ ಶಿಪ್ ಇದೆ, ಅದು ಒಂದು ಬಿರುಗಾಳಿಗೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಆಗ ಸಿಚುಯೇಷನ್ ಆ್ಯಂಡ್ ಕಂಡೀಷನ್ ಆಫ್ ದ ಸೈಲರ್ಸ್ ಏನಿದ್ದಾರೆ, ನಾವಿಕರು ಏನಿದ್ದಾರೆ ಅದರೊಳಗೆ, ಅವರು ಯಾವ ಥರ ಸಿಚುಯೇಷನನ್ನು ಫೇಸ್ ಮಾಡಿದರು, ಅವ್ರ ಕಂಡೀಷನ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಈ ಪೊಯಮ್ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಓಕೆ, ಇನ್ ದಿಸ್ ಪೊಯಮ್ ದ ಪೊಯೆಟ್ ಹಿಮ್ಸೆಲ್ಫ್ ಈಸ್ ಎ ಸೈಲರ್. ಓಕೆ, ಫಸ್ಟ್ ಸ್ಟ್ಯಾಂಜಾ, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ರಿಟನ್ ಬೈ ಜೇಮ್ಸ್ ಟಿ ಫೀಲ್ಡ್ಸ್. We were crowded in the cabin, not a soul would dare to sleep. It was midnight on the waters, and a storm was on the deep. We were crowded in the cabin. Here, we refers to sailors. Okay, all the sailors were crowded. Crowded means gathered in the cabin. Cabin means a private room in the ship or boat. A private room on a ship or boat. ಓಕೆ, ನೀವೆಲ್ಲ ಸಿನಿಮಾಗಳಲ್ಲಿ ಎಲ್ಲ ನೋಡಿರ್ತೀರ, ಬೋಟು ಅಥವಾ ಶಿಪ್ಗಳಲ್ಲೆಲ್ಲ ರೂಮ್ಗಳೆಲ್ಲ ಇರುತ್ತೆ. ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೋದು, ಅಥವಾ ಸ್ಟೆಪ್ಸನ್ನು ಇಳಿದ್ಬಿಟ್ಟು ಕೆಳಗಡೆ ರೂಮ್ ಥರ ಇರುತ್ತೆ, ಅಲ್ಲೆಲ್ಲ ಹೋಗೋ ಥರ ಅಲ್ವಾ. ಅದಕ್ಕೆ ಕ್ಯಾಬಿನ್ ಅಂತ ಕರೀತಾರೆ. ಓಕೆ, ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಅಂದರೆ ಸೈಲರ್ಸ್ ಎಲ್ಲ ಒಂದು ಗ್ಯಾದರ್ ಆಗಿದ್ದಾರೆ ಕ್ಯಾಬಿನಲ್ಲಿ. ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಇಟ್ ಮೀನ್ಸ್ ಡೇರ್ ಅಂತ ಹೊರಡಿದೆ ನೋಡಿ. ಡೇರ್ ಮೀನ್ಸ್ ಕರೇಜ್. ನೋಬಡಿ ವಾಸ್ ರೆಡಿ ಟು ಸ್ಲೀಪ್. ವೈ? ಯಾಕೆ ಯಾರು ಮಲಗೋದಕ್ಕೆ ರೆಡಿ ಇಲ್ಲ? ಆಲ್ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಎಲ್ಲರೂ ಕ್ರೌಡ್ ಆಗಿದ್ದಾರೆ. ಯಾಕಿರ್ಬೋದು? ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್. ನೋಡಿ, ಇಟ್ ವಾಸ್ ಆಲ್ರೆಡಿ ಮಿಡ್ ನೈಟ್ ಆನ್ ದ ವಾಟರ್ಸ್. ವಾಟರ್ಸ್ ಮೀನ್ಸ್ ಓಷನ್. ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ಅಲ್ವಾ. ಮಿಡ್ ನೈಟ್ ಆಗಿದೆ, ಸಮುದ್ರದಲ್ಲಿ ಶಿಪ್ ಹೋಗ್ತಾ ಇದೆ, ಮಧ್ಯರಾತ್ರಿ ಆಗಿದೆ. ಬಟ್ ನೋಬಡಿ ವಾಸ್ ಡೇರ್ ಟು ಸ್ಲೀಪ್. ಯಾರೂ ಕೂಡ ಮಲಗೋದಕ್ಕೆ ರೆಡಿ ಇಲ್ಲ. ಯಾಕಿರ್ಬೋದು? ಆ್ಯಂಡ್ ಎ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. ನೋಡಿ, ಇಲ್ಲಿ ಡೀಪ್ ಅಂದರೆ ಅರ್ಥ ಓಷನ್ ಅಂತ ಅರ್ಥ, ಇಲ್ಲಿ ಸಮುದ್ರ ಅಂತ ಅರ್ಥ. ಸಮುದ್ರದಲ್ಲಿ ಏನಾಗಿದೆ? ದೇರ್ ವಾಸ್ ಎ ಸ್ಟಾರ್ಮ್ ಬಿರುಗಾಳಿ ಅಲ್ವಾ, ಬಿರುಗಾಳಿ ಬೀಸ್ತಾ ಇದೆ. ಹಾಗಾಗಿ ನೋಬಡಿ ವಾಸ್ ರೆಡಿ ಟು ಸ್ಲೀಪ್, ಆಲ್ ವರ್ ಗ್ಯಾದರ್ಡ್ ಇನ್ ದ ಕ್ಯಾಬಿನ್. ಹಾಗಾಗಿ ಎಲ್ಲರೂ ಕ್ರೌಡಾಗಿ ಕ್ಯಾಬಿನಲ್ಲಿ ಸೇರ್ಕೊಂಡಿದ್ದಾರೆ ಭಯಭೀತರಾಗಿ. ಯಾರಿಗೂ ಕೂಡ ಧೈರ್ಯ ಇಲ್ಲ ಮಲಗೋದಕ್ಕೆ, ಮಿಡ್ ನೈಟ್ ಆದರೂ ಕೂಡ ಅಲ್ವಾ.
ಫಸ್ಟ್ ಬೇರೆ ಅರ್ಥ ಆಯ್ತಾ? ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ಆ್ಯಂಡ್ ಎ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. Okay, next let's move to the second stanza. Tea is a fearful thing in winter, to be shattered by the blast, and to hear the rattling trumpet, thunder, cut away the mast. Tease means it is. It is a fearful thing in winter season. ನೋಡಿ ಇಲ್ಲಿ ಇಟ್ ಅಂತಂದರೆ ಇಟ್ ಇನ್ ದಿಸ್ ಲೈನ್ಸ್ ಈಸ್ ದ ಸ್ಟಾರ್ಮ್ ಅಲ್ವಾ. ಇನ್ ದಿಸ್ ಲೈನ್ ಈಸ್ ದ ಸ್ಟಾರ್ಮ್. ಇಲ್ಲಿ ಇಟ್ ಅದು ಅಂದರೆ ಅರ್ಥ ಬಿರುಗಾಳಿ ಅಂತ, ಸ್ಟಾರ್ಮ್ ಅಂತ ಅರ್ಥ ಅಲ್ವಾ. ಇಟ್ ಶಾರ್ಟರ್ಡ್ ನೋಡಿ, ದ ಸ್ಟಾರ್ಮ್ ವುಡ್ ಶಾರ್ಟರ್ ದೇರ್ ಶಿಪ್ and throw them into the ice cold and roaring water of the hungry sea. ಅದು ಏನು ಮಾಡ್ಬೋದು ನೋಡಿ, ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್ ಅಂತ ಹೇಳಿದ್ರೆ ಒಂದು ದೊಡ್ಡ ದೊಡ್ಡ ಅಲೆಗಳು ಬಂದುಬಿಟ್ಟು ಶಿಪ್ಗೆ ಜೋರಾಗಿ ಬಡಿತಾ ಇರ್ತಕ್ಕಂಥದ್ದು ಅಲ್ವಾ. ಶಾರ್ಟರ್ಡ್ ಅಂತ ಹೇಳಿದ್ರೆ ಟು ಬ್ರೇಕ್ ಅಪಾರ್ಟ್. ಶಾರ್ಟರ್ಡ್ ಮೀನ್ಸ್ ಟು ಬ್ರೇಕ್ ಅಪಾರ್ಟ್. ಬ್ರೇಕ್ ಅಪಾರ್ಟ್ ಅಂದರೆ ಚೂರು ಚೂರು ಮಾಡೋದು, ಪೀಸ್ ಮಾಡೋದು ಅಲ್ವಾ. ಅಂದರೆ ದೊಡ್ಡ ದೊಡ್ಡ ಅಲೆಗಳು ಬಂದು ನದಿಗಳಿಗೆ ಬೋಟಿಗೆ ಅಥವಾ ಶಿಪ್ಪಿಗೆ ಅಪ್ಪಳಿಸೋದ್ ಮೂಲಕ ಎಲ್ಲವನ್ನು ಕೂಡ ಹಾಳು ಮಾಡ್ತಕ್ಕಂಥದ್ದು, ಶಿಪ್ಪನ್ನು ಪೀಸ್ ಮಾಡ್ತಕ್ಕಂಥದ್ದು ಅಂತ ಅರ್ಥ ನೋಡಿ. ಅಲ್ಲಿ ಒಂದು ಬ್ಲಾಸ್ಟ್ ಅಂತ ಹೊರಡಿದೆ. ಬ್ಲಾಸ್ಟ್ ಅಂತ ಹೇಳಿದ್ರೆ ಎ ಗಸ್ಟ್ ಆಫ್ ವಿಂಡ್. ಅಂದರೆ ಗಾಳಿಯ ಬೋರ್ಗೆರೆತ. ಅಷ್ಟು ಏನು ವೈಲೆಂಟ್ ವಿಂಡ್ ಬೀಸ್ತಾ ಇದೆ, ಆ ಗಾಳಿಯ ಬೋರ್ಗೆರೆತ ಅಪ್ಪಳಿಸ್ತಾ ಇರತಕ್ಕಂಥದ್ದು ಅಲ್ವಾ. ಆ್ಯಂಡ್ ಟು ಇಯರ್ ದ ರ್ಯಾಟಲಿಂಗ್ ಟ್ರಂಪೆಟ್ ಅಂತ ಹೇಳಿದ್ರೆ ಯಾರೋ ಹೇಳ್ತಾ ಇರೋದು ಅಥವಾ ಪ್ರಕಟಿಸುವುದು ಅಂತ ಅರ್ಥ. ಯಾರೋ ಜೋರಾಗಿ ಕೂಗ್ತಾ ಇದ್ದಾರೆ, ಏನಂತ? ಥಂಡರ್ ಅಂದರೆ ಕ್ರೈ ಲೌಡ್ಲಿ. ಥಂಡರ್ ಅಂದರೆ ಆ್ಯಕ್ಚುಲಿ ಗುಡುಗು ಅಂತ ಅರ್ಥ ಕೊಡುತ್ತೆ. ಇಲ್ಲಿ ಗುಡುಗು ಅಲ್ಲ, ಲೌಡಾಗಿ ಯಾರೋ ಕಿರಿಸ್ತಾ ಇದ್ದಾರೆ, ಏನಂತ? ಕಟ್ ಅವೇ ದ ಮಾಸ್ಟ್. ಮಾಸ್ಟ್ ಅಂದರೆ ಏನು ಗೊತ್ತಾ ನಿಮಗೆ? ನೋಡಿ, ಶಿಪ್ ಅಥವಾ ಬೋಟ್ಗಳಿಗೆ ಬಟ್ಟೆಯನ್ನು ಕಟ್ಟಿರ್ತಾರೆ. ನಿಮ್ಮ ಸೈಡಲ್ಲಿ ಒಂದು ಸಣ್ಣ ಚಿತ್ರ ಕಾಣಿಸ್ತಾ ಇದೆ, ಬೋಟ್ ಚಿತ್ರ ನೋಡ್ತಾ ಇರ್ಬೋದು ನೀವು. ಅದಕ್ಕೆ ಬಟ್ಟೆಯನ್ನು ಕಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಅದು ಆ ಬಟ್ಟೆ ಏನು ಕಟ್ಟಿರ್ತಾರೆ ಆ ಥರದ್ದು ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಟು ಮೂವ್ ದ ಶಿಪ್ ಈಸಿಲಿ ಅಲ್ವಾ. ಈಸಿಯಾಗಿ ಶಿಪ್ ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಆಪೋಸಿಟ್ ಡೈರೆಕ್ಷನಲ್ಲಿ ಅಂದರೆ ಗಾಳಿ ಯಾವ ಕಡೆ ಬೀಸುತ್ತೆ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಕಟ್ಟಿರ್ತಾರೆ. ಅವಾಗ ಅದು ಈಸಿಯಾಗಿ ಗಾಳಿನೇ ಅದನ್ನು ತಳ್ಕೊಂಡು ಹೋಗುತ್ತೆ, ಬೋಟನ್ನು ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ ಕಟ್ಟಿರ್ತಾರೆ. ಆದರೆ ಇಂಥ ಸಮಯದಲ್ಲಿ, ಬಿರುಗಾಳಿ ಅಂತ ಸಮಯದಲ್ಲಿ ಆ ಥರ ಬಟ್ಟೆ ಇದ್ದರೆ, ಆ ಥರ ಕಟ್ಟಿದರೆ ಏನಾಗ್ಬೋದು ಅಲ್ವಾ? ದ ಶಿಪ್ ಮೇ ಬಿ ಅಪ್ಸೈಡ್ ಡೌನ್ ಅಲ್ವಾ. ಶಿಪ್ ಅಪ್ಸೈಡ್ ಡೌನ್ ಆಗಿ ಗಾಳಿಗೆ ಅದು ಹೊಡೆತಕ್ಕೆ ಆ ಬಟ್ಟೆಯಿಂದನೇ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರೋ ಜೋರಾಗಿ ಕಿರಿಸ್ತಾ ಇದ್ದಾರೆ, ಕಟ್ ಅವೇ ದ ಮಾಸ್ಟ್. ಯಾರಾದರೂ ಅದನ್ನು ಬೇಗ ಕಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಕಿರಿಸ್ಕೊಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಜಾ. ಸೊ ವಿ ಶಡರ್ಡ್ ದೇರ್ ಇನ್ ಸೈಲೆನ್ಸ್, ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಇಸ್ ಬ್ರೀತ್. ಸೊ ವಿ ಶಡರ್ಡ್ ದೇರ್ ಇನ್ ಸೈಲೆನ್ಸ್, ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಇಸ್ ಬ್ರೀತ್, ವೈಲ್ ದ ಹಂಗ್ರಿ ಸೀ ವಾಸ್ ರೋರಿಂಗ್ and the breakers talked with death. ನೋಡಿ, ಇಲ್ಲಿ ವಿ ಮತ್ತು ಸೊ ವಿ here we refers to sailors. All sailors were shuddered means shake with fear. ಶೇಕ್ ಅಂತ ಅರ್ಥ. ಎಲ್ಲರೂ ಭಯಭೀತರಾಗಿ ನಡುಗ್ತಾ ಇದ್ದಾರೆ. ಇನ್ ದೇರ್ ಸೈಲೆನ್ಸ್, ಎಲ್ಲ ಸೈಲೆನ್ಸ್ ಕ್ಯಾಬಿನಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ವಿ ಶಡರ್ಡ್ ದೇರ್ ಇನ್ ಸೈಲೆನ್ಸ್, ಆಲ್ ದ sailors were sitting in the cabin with silence. For the stoutest held his breath. For the stoutest means brave one, strong one, strongest one ಅಂತ. ನಾನು ಏನು ತುಂಬ ಧೈರ್ಯವಂತ, ತುಂಬ ಬ್ರೇವ್ ಅಂತ ಹೇಳ್ಕೊಳೋನು ಕೂಡ ಹೋಲ್ಡ್ ಇಸ್ ಬ್ರೀತ್ ಅಂದರೆ ಉಸಿರನ್ನು ಬಿಗಿಯಾಗಿ ಹಿಡಿದಿಟ್ಕೊಳ್ಳೋದು. ಅವರು ಕೂಡ ಉಸಿರನ್ನು ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಭಯಭೀತರಾಗಿ. ವೈಲ್ ದ ಹಂಗ್ರಿ ಸೀ ವಾಸ್ ರೋರಿಂಗ್ and the breakers talked with death. ನೋಡಿ, ವೈಲ್ ದ ಹಂಗ್ರಿ ಸೀ ವಾಸ್ ರೋರಿಂಗ್ ಅಂದರೆ ಹಂಗ್ರಿ ಅಂದರೆ ಹಸಿವು ಅಲ್ವಾ. ಹಸಿವಿನಿಂದ ಕೂಡಿದ ಸಮುದ್ರ ರೋರಿಂಗ್ ಅಂದರೆ ಗರ್ಜಿಸ್ತಾ ಇದೆ. ಆ್ಯಂಡ್ ದ ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್. ಬ್ರೇಕರ್ಸ್ ಮೀನ್ಸ್, ಬ್ರೇಕರ್ ಅಂತ ಹೇಳಿದ್ರೆ ಇಲ್ಲಿ ವೇವ್ಸ್ ಅಂತ ಅರ್ಥ. ವೇವ್ಸ್ ಅಂದರೆ ಸಮುದ್ರದ ಅಲೆಗಳು.
ದೇ ವರ್ ಟಾಕ್ ಅಂದರೆ ಮಾತಾಡ್ತಾ ಇದ್ದಾವೆ. ಯಾವ್ದ್ರ ಜೊತೆಗೆ? ಸಾವಿನ ಜೊತೆಲಿ. ವೈಲ್ ದ ಹಂಗ್ರಿ ಸೀ ವಾಸ್ ರೋರಿಂಗ್ ಆ್ಯಂಡ್ ದ ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್. ಅಲ್ವಾ? ನೋಡಿ, ದೀಸ್ ಲಾಸ್ಟ್ 2 ಲೈನ್ಸ್ ಆರ್ ಪರ್ಸಾನಿಫಿಕೇಶನ್. ಫಿಗರ್ಸ್ ಆಫ್ ಸ್ಪೀಚ್, ಸಿಮಿಲಿ, ಮೆಟಾಫರ್ ಮತ್ತು ಪರ್ಸಾನಿಫಿಕೇಶನ್ ನೀವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ರಿ ಅಲ್ವಾ? ಹಂಗ್ರಿ ಸಿ ವಾಸ್ ರೋರಿಂಗ್. ಹಂಗ್ರಿ ಅಂತ ಹೇಳಿದ್ರೆ ನೋಡಿ, ಸಮುದ್ರಕ್ಕೆ ಹಸುವಾಗಿದೆ, ಗರ್ಜಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಬ್ರೇಕರ್ಸ್ ಅಂದರೆ ವೇವ್ಸ್ ಟಾಕ್ಡ್ ಮಾತಾಡ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಇಲ್ಲಿ ಅಲೆಗಳಾಗಿರ್ಬೋದು, ಸಮುದ್ರ ಆಗಿರ್ಬೋದು, ದೀಸ್ ಆರ್ ಆಲ್ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ವಾ? ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಟ್ರೀಟೆಡ್ ಆ್ಯಸ್ ಲಿವಿಂಗ್ ಥಿಂಗ್ಸ್. ಇಲ್ಲಿ ಕವಿ ಕಲ್ಪನೆ ಮಾಡ್ಕೊಂಡು ಬರೆದಿರ್ತಕ್ಕಂಥದ್ದು. ನೋಡಿ, ನಾನ್ ಲಿವಿಂಗ್ ಥಿಂಗ್ಸನ್ನು ಲಿವಿಂಗ್ ಥಿಂಗ್ಸ್ ಥರ ಟ್ರೀಟ್ ಮಾಡಿದ್ರೆ ಅದನ್ನು ಪರ್ಸಾನಿಫಿಕೇಷನ್ ಅಂತ ಕರೀತಾರೆ ಅಲ್ವಾ? ಓಕೆ, ಹಂಗಂದರೆ ಅರ್ಥ ಇಲ್ಲಿ ನೋಡಿ, ಸಮುದ್ರ ಕಸವಾಗಿದೆ, ಹಾಗೆ ಅಲೆಗಳೆಲ್ಲ ದೊಡ್ಡ ದೊಡ್ಡ ಅಲೆಗಳೆಲ್ಲ ಸಾವಿನ ಜೊತೆ ಮಾತಾಡ್ತಿದ್ದಾವೆ ಅಂದರೆ ಅರ್ಥ ಅದಕ್ಕೀಗ ಆಹಾರ ಆಗೋರು ಯಾರು? ಶಿಪ್ಪಲ್ಲಿರ್ತಕ್ಕಂಥ ಸೈಲರ್ಸ್ ಏನಿದ್ದಾರೆ ಅವರೆಲ್ಲ ಈಗ ಸಮುದ್ರಕ್ಕೆ ಆಹಾರ ಆಗಿಬಿಡ್ತಾರೆ, ಅವರೆಲ್ಲ ಸತ್ತೋಗ್ಬಿಡ್ತಾರೆ ಅಂತ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 4th ಸ್ಟ್ಯಾಂಜಾ. ಹ್ಯಾಸ್ ದಸ್ ವಿ ಸ್ಯಾಟ್ ಇನ್ ಡಾರ್ಕ್ನೆಸ್, ಈಚ್ ಒನ್ ಬ್ಯುಸಿ ವಿತ್ ಹಿಸ್ ಪ್ರಯರ್ಸ್. ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್, ಹ್ಯಾಸ್ ಈ ಸ್ಟ್ಯಾಗರ್ಡ್ ಆನ್ ದ ಸ್ಟೈರ್ಸ್. As thus we sat in darkness. Sat in darkness. ನೋಡಿ, ವಿ ನಾವು ಅಂದರೆ ಸೈಲರ್ಸ್ ಆರ್ ಸಿಟ್ ಇನ್ ದ ಡಾರ್ಕ್ನೆಸ್ ಅಂದರೆ ಕತ್ಲಲ್ಲಿ ಕೂತ್ಕೊಂಡಿದ್ದಾರೆ. ಯಾಕೆ? ನಾವಲ್ಲೇ ಫಸ್ಟ್ ಸ್ಟ್ಯಾಂಜದಲ್ಲಿ ಸ್ಟಡಿ ಮಾಡಿದ್ದೀವಿ, ಇಟ್ ವಾಸ್ ಆಲ್ರೆಡಿ ಮಿಡ್ ನೈಟ್ ಆಗಿದೆ, ಹಾಗಾಗಿ ಕತ್ಲಲ್ಲೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಚ್ ಒನ್ ಬ್ಯುಸಿ ವಿತ್ ದಿಸ್ ಪ್ರಯರ್, ಈಚ್ ಒನ್ ಟೇಕಿಂಗ್ ದ ನೇಮ್ ಆಫ್ ದ ಗಾಡ್ ಅಲ್ವಾ? ದೇವ್ರ ಹೆಸರು ಹೇಳ್ತಿದ್ದಾರೆ. ಚಾಟಿಂಗ್ ದ ನೇಮ್ ಆಫ್ ದ ಗಾಡ್, ದೇವ್ರನ್ನ ಪ್ರೇಯರ್ ಮಾಡ್ಕೊಳ್ತಿದ್ದಾರೆ ಅಲ್ವಾ? ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತೇಳಿ. ಆಗ ಏನಾಯಿತು ನೋಡಿ, ಆಗ ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್ ಆ್ಯಸ್ ಈ ಸ್ಟ್ಯಾಗರ್ಡ್ ಆನ್ ದ ಸ್ಟೈರ್ಸ್. ಆಗ ಕ್ಯಾಪ್ಟನ್ನು ಕೂತ್ಕೊಂಡು ಬರ್ತಾ ಇದ್ದಾರೆ, ಏನಂತ? ವಿ ಆರ್ ಲಾಸ್ಟ್ ಅಂದರೆ ಅರ್ಥ ದೇರ್ ವಾಸ್ ನೋ ಹೋಪ್ ಟು ಸರ್ವೈವ್ ಅಂದರೆ ಬದುಕುಳಿಯೋದು. ನಾವು ಬದುಕುಳಿಯೋದಕ್ಕೆ ಚಾನ್ಸೇ ಇಲ್ಲ, ನಾವು ಹೋಗ್ಬಿಟ್ವಿ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಕೂತ್ಕೊಂಡು ಬರ್ತಿದ್ದಾರೆ. ಎಲ್ಲಿಂದ? ಈ ಸ್ಟ್ಯಾಗರ್ಡ್ ಡೌನ್ ದ ಸ್ಟೈರ್ಸ್ ಅಂದರೆ ಮೆಟ್ಟಿಲುಗಳು. ಮೆಟ್ಟಿಲ ಮೇಲಿಂದ ಇಳಿತಾ ಸ್ಟ್ಯಾಗರ್ಡ್ ಆಗಿ ಬರ್ತಾ ಇದ್ದಾರೆ. ಸ್ಟ್ಯಾಗರ್ಡ್ ಅಂತ ಹೇಳಿದ್ರೆ ಅನ್ಸ್ಟಡಿ ಅಂತ ಹೇಳಿದ್ರೆ ಅಸ್ಥಿರವಾಗಿ. ನೋಡಿ, ಸ್ಟಡಿ ಅಂದರೆ ಸ್ಥಿರವಾಗಿ, ಅನ್ಸ್ಟಡಿ ಅಂದರೆ ಅಸ್ಥಿರವಾಗಿ, ಅಂದರೆ ನಡ್ಕೊಂಡು ಎದ್ರುಕೊಂಡು ಮೆಟ್ಲನ್ನು ಇಳ್ಕೊಂಡು ಬರ್ತಾ ಇದ್ದಾರೆ. ನಾವು ವಿ ಆರ್ ಲಾಸ್ಟ್ ಅಂತ. ಯಾರು ಹೇಳಿದ್ದು ವಿ ಆರ್ ಲಾಸ್ಟ್? ಸೆಡ್ ಬೈ ಕ್ಯಾಪ್ಟನ್ ಅಲ್ವಾ? ಕ್ಯಾಪ್ಟನ್ ಆಫ್ ದ ಶಿಪ್. ನೆಕ್ಸ್ಟ್ ನೋಡೋಣ ಏನಾಯಿತು ಅಂತ. 5th ಸ್ಟ್ಯಾಂಜಾ. ಬಟ್ ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್, ಹ್ಯಾಸ್ ಶಿ ಟುಕ್ ಹಿಸ್ ಐಸಿ ಹ್ಯಾಂಡ್, ಈಸಂಟ್ ಗಾಡ್ ಅಪ್ ಆನ್ ದ ಓಷನ್, ಜಸ್ಟ್ ದ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್ ಅಲ್ವಾ? ನೋಡಿ, ಬಟ್ ಈಸ್ ಲಿಟಲ್ ಡಾಟರ್ ಇಲ್ಲಿ ಈಸ್ ಅಂದರೆ ಅವನ ಅಂದರೆ ಯಾರು? ಕ್ಯಾಪ್ಟನ್ಸ್ ಲಿಟಲ್ ಡಾಟರ್ ವಿಸ್ಪರ್ಡ್ ಅಂತ ಹೇಳಿದ್ರೆ ಟಾಕಿಂಗ್ ಸ್ಲೋಲಿ ನಿಧಾನಕ್ಕೆ ಆ ಹುಡುಗಿ ತುಂಬ ಕಾಮಾಗಿ ಶಿ ರಿಯಾಕ್ಟೆಡ್ ವೆರಿ ಇನ್ನೋಸೆಂಟ್ಲಿ ತುಂಬ ಇನ್ನೋಸೆಂಟಾಗಿ ಮಾತಾಡ್ತಾರೆ. ಯಾವ ಥರ? ಹ್ಯಾಸ್ ಶಿ ಟುಕ್ ಹಿಸ್ ಐಸಿ ಹ್ಯಾಂಡ್, ಅವರ ತಂದೆ ಕೈಯನ್ನು ಹಿಡ್ಕೊಂಡು ಅಲ್ವಾ? ಶಿ ಹೋಲ್ಡ್ ಹಿಸ್ ಫಾದರ್ಸ್ ಹ್ಯಾಂಡ್ ಆ್ಯಂಡ್ ಸೆಡ್, ಈಸಂಟ್ ಗಾಡ್ ಅಪ್ ಆನ್ ದ ಓಷನ್, ಜಸ್ಟ್ ದ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್ ಅಲ್ವಾ? ದೇವರಿಲ್ವಾ? ದೇವರು ನಮ್ಮನ್ನು ಕಾಪಾಡಲ್ವಾ? ಭೂಮಿ ಮೇಲೆ ಆ ಥರ ದೇವರಿದ್ದಾನಲ್ವಾ? ಅದೇ ಥರ ಸಮುದ್ರದಲ್ಲೂ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ತಾಳೆ ಅವಳು ಅಲ್ವಾ? ಓಕೆ. ದ ಲಿಟಲ್ ಡಾಟರ್ took his father's icy hand in hers and whispered, if reminding him that God would take care of them. It means God would take care of them in the ocean, as he did when they were on the land. Alva? She had infused everyone with
hope. She filled hope. Her words had lifted their spirit. ಅಲ್ವಾ, ಅವರಲ್ಲೆಲ್ಲ ಸ್ಪಿರಿಟನ್ನು ತುಂಬಿದ್ಲು, ಓಪನ್ನು ತುಂಬಿದ್ಲು, ನಂಬಿಕೆಯನ್ನು ಹುಟ್ಟಿಸಿದ್ಲು. ದೇವರಿದ್ದಾನೆ, ನಮ್ಮನ್ನು ಕಾಪಾಡ್ತಾನೆ ಅಂತಲ್ವಾ. ಗಾಡ್ ವುಡ್ ಪ್ರೊಟೆಕ್ಟ್ ದೆಮ್. ದ ಕ್ಯಾಪ್ಟನ್ಸ್ ಡಾಟರ್ ಸೆಡ್ ಗಾಡ್ ವುಡ್ ಪ್ರೊಟೆಕ್ಟ್ ದೆಮ್ ಅಲ್ವಾ. ಇಟ್ ಮೀನ್ಸ್ ಗಾಡ್ ಈಸ್ ಎವ್ರಿವೇರ್. ಇದೇನು ಅರ್ಥ ಕೊಡುತ್ತೆ? ದೀಸ್ ಟೂ ಲೈನ್ಸ್ ರೆಫರ್ಸ್ ಟು ಗಾಡ್ ಈಸ್ ಎವ್ರಿವೇರ್. ದೇವರೆಲ್ಲ ಕಡೆ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಆ ಲಿಟಲ್ ಡಾಟರ್, ಕ್ಯಾಪ್ಟನ್ಸ್ ಡಾಟರ್ ರಿಪ್ಲೈ ಮಾಡ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್ ನೋಡೋಣ ಏನಾಯಿತು. ಸಿಕ್ಸ್ತ್ ಸ್ಟ್ಯಾಂಜಾ. ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್ ಆ್ಯಂಡ್ ವಿ ಸ್ಪೋಕ್ ಇನ್ ಬೆಟರ್ ಚೀರ್ ಆ್ಯಂಡ್ ವಿ ಆಂಚರ್ಡ್ ಸೇಫ್ in arbor when the morn was shining clear. ಅಲ್ವಾ ನೋಡಿ. ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್. ಆಗ ಎಲ್ಲರೂ ಆ ಲಿಟಲ್ ಮೇಡನ್ ಅಂದರೆ ಗರ್ಲ್ ಅಂತ, ಆ ಲಿಟಲ್ ಗರ್ಲನ್ನು ಎಲ್ಲರೂ ಕೂಡ ಮುದ್ದಾಡ್ತಾ ಇದ್ದಾರೆ. ಯಾಕೆ? ಬಿಕಾಸ್ ಶಿ ಫಿಲ್ಡ್ ಹೋಪ್ ಟು ದ ಸೈಲರ್ಸ್ ಗಾಟ್ ಸಮ್ ಹೋಪ್ ಫ್ರಮ್ ದಟ್ ಗರ್ಲ್ ಅಲ್ವಾ. ಹಾಗಾಗಿ ಎಲ್ಲರೂ ಮುದ್ದಾಡ್ತಾ ಇದ್ದಾರೆ. ಆ್ಯಂಡ್ ವಿ ಸ್ಪೇಕ್ ಇನ್ ಬೆಟರ್ ಚೀರ್ ಅಂತ ಹೇಳಿದ್ರೆ ಹ್ಯಾಪಿನೆಸ್ ಅಲ್ವಾ. ಚೀರ್ ಅಂತ ಹೇಳಿದ್ರೆ ಹ್ಯಾಪಿನೆಸ್ ಅಂತ ಹೇಳ್ಬೋದು, ಸಂತೋಷ ಅಂತ ಹೇಳ್ಬೋದು. ಓಕೆನಾ? ಅವರೆಲ್ಲರೂ ಕೂಡ ಸಂತೋಷದಿಂದ ನಗ್ತಾ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗೆ ಸ್ಪೇಕ್ ಅಂತ ಹೊರಡಿದೆ ನೋಡಿ. ಸ್ಪೇಕ್ ಮೀನ್ಸ್ ಸ್ಪೋಕ್ ಅಂತ ಮಾತಾಡೋದು. ಎಲ್ಲರೂ ಅವಾಗ ಒಂದು ಸ್ವಲ್ಪ ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ ಸಂತೋಷದಿಂದ. ಹಾಗಾಗಿ ನೋಡಿ, ಫೈನಲಿ ವಿ ಆಂಚರ್ಡ್ ಸೇಫ್ ಇನ್ ಆರ್ಬರ್ ಹಡಗು ನಿಲ್ಲುವ ಸ್ಥಳ, ಬಂದರು ಪ್ರದೇಶ ಅಲ್ವಾ. ಕೊನೆಗೂ ಕೂಡ ಅವರು ಸೇಫಾಗಿ ಸಮುದ್ರವನ್ನು ತಲುಪಿದ್ದಾರೆ, ಸಮುದ್ರದ ದಡವನ್ನು ತಲುಪಿದ್ದಾರೆ, ಆರ್ಬರನ್ನು ರೀಚ್ ಆಗಿದ್ದಾರೆ. ರೀಚ್ ಆದಾಗ ಏನಾಗಿತ್ತು? ವೆನ್ ದ ಮಾರ್ನ್ ವಾಸ್ ಶೈನಿಂಗ್ ಕ್ಲಿಯರ್. ವೆನ್ ದೆ ರೀಚ್ಡ್ ದ ಆರ್ಬರ್ ಇಟ್ ವಾಸ್ ಆಲ್ರೆಡಿ ಮಾರ್ನಿಂಗ್ ಅಲ್ವಾ. ಮಾರ್ನಿಂಗ್ ಆಗಿತ್ತು. ಅವರೇನಾಗಿದ್ದಾರೆ? ದ ನೆಕ್ಸ್ಟ್ ಮಾರ್ನಿಂಗ್ ವೆನ್ ದೇ ಆನ್ಚರ್ಡ್ ಸೇಫ್ ಇನ್ ದ ಆರ್ಬರ್. ನೆಕ್ಸ್ಟ್ ಮಾರ್ನಿಂಗ್ ಅವರು ಸೇಫಾಗಿ ಆರ್ಬರನ್ನು ರೀಚ್ ಆಗಿದ್ದಾರೆ ಅಲ್ವಾ. ಅಂದರೆ ಅರ್ಥ ಅವರು ಸೇಫಾಗಿ ದೇವರವ್ರನ್ನ ಕಾಪಾಡಿದರು, ಅಲ್ಲಿ ಸೇಫಾಗಿ ರೀಚ್ ಆದರು ಅಂತ ಅರ್ಥ ಅಲ್ವಾ. ಒಟ್ಟಾರೆ ಈ ಪೊಯಮ್ನ ಅರ್ಥ ಏನು ಅಂತ ಹೇಳೋದಾದರೆ, ಈ ಪೊಯಮ್ ಮೂಲಕ ನಮಗೆ ಏನು ಅರ್ಥ ಕೊಡುತ್ತೆ ಅಥವಾ ಏನು ಹೇಳುತ್ತೆ ಅಂತ ಹೇಳೋದಾದರೆ ನೋಡಿ, ಎ ಶಿಪ್ ಈಸ್ ಆಲ್ವೇಸ್ ಸೇಫ್ ಅಟ್ ದ ಶೋರ್. ಎ ಶಿಪ್ ಈಸ್ ಆಲ್ವೇಸ್ ಸೇಫ್ ಅಟ್ ದ ಶೋರ್, ಬಟ್ ಇಟ್ ವಾಸ್ ನಾಟ್ ಬಿಲ್ಟ್ ಫಾರ್ ದಟ್. ಅಲ್ವಾ. ಯಾವಾಗಲೂ ಒಂದು ಶಿಪ್ ಅಥವಾ ಬೋಟು ಯಾವಾಗಲೂ ಆಲ್ವೇಸ್ ಸೇಫ್ ಅಟ್ ದ ಶೋರ್ ಅಂದರೆ ದಡ. ಅದು ಯಾವಾಗಲೂ ದಡದಲ್ಲಿ ನಿಲ್ಲಿಸಿದರೆ ಶಿಪ್ಪನ್ನು ಸೇಫಾಗಿರುತ್ತೆ ಅಲ್ವಾ. ಅದಕ್ಕೆ ಯಾವುದೇ ರೀತಿಯ ಹಾನಿ ಕೂಡ ಆಗೋದಿಲ್ಲ. ಆದರೆ ಆ ಶಿಪ್ಪನ್ನು ಬಿಲ್ಟ್ ಮಾಡಿರೋದು ದಡದಲ್ಲಿ ನಿಲ್ಸೋಕ್ಕಲ್ಲ. ಅದ್ರ ಕೆಲಸ ಏನು? ಇಟ್ ಶುಡ್ ಬಿ ಸೈಲಿಂಗ್ ಇನ್ ದ ಸೀ, ಫೇಸಿಂಗ್ ದ ಡೇಂಜರಸ್ ವೇವ್ಸ್, ರೋರಿಂಗ್ ವಾಟರ್, ಐಸಿ ವಿಂಡ್ಸ್ ಎಕ್ಸೆಟ್ರಾ ಅಲ್ವಾ. ಆ್ಯಂಡ್ ಇಟ್ಸ್ ಗೋಲ್ ಈಸ್ ಟು ರೀಚ್ ದ ಶೋರ್. ಅದು ನೀರಿಗೆ ಇಳಿಲೇಬೇಕು, ಶಿಪ್ಪು ಸಮುದ್ರಕ್ಕೆ ಇಳಿಬೇಕು. ಡೇಂಜರಸ್ ವಿಂಡ್ಸನ್ನು, ವೇವ್ಸನ್ನು ಅಲ್ವಾ, ಕೋಲ್ಡ್ ವೆದರನ್ನು ಎಲ್ಲವನ್ನು ಫೇಸ್ ಮಾಡಬೇಕದು. ಫೈನಲಿ ರೀಚ್ ದ ಗೋಲ್. ಅದರ ಗೋಲ್ ಏನಿದೆ, ಗುರಿ ಏನಿದೆ, ಅದನ್ನು ಅದು ತಲುಪಬೇಕು. ಆಗ ಮಾತ್ರ ಅದು ಕಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ, ಶಿಪ್ಪನ್ನು ಬಿಲ್ಡ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ. ಇಟ್ ಈಸ್ ದ ಸೇಮ್ ವಿತ್ ದ ಹ್ಯೂಮನ್ ಲೈಫ್ ಆಲ್ಸೋ. ಇದೇ ಥರನೇ ಮನುಷ್ಯ ಜೀವನವೂ ಕೂಡ ಅಲ್ವಾ. ನಾವು ಅಯ್ಯೋ ಹೊರಗಡೆ ಹೋದರೆ ಏನಾದರೂ ಆಗಿಬಿಡುತ್ತೆ ಅಂತೇಳಿ ಮನೆಯಲ್ಲೇ ಇರೋಕ್ಕಾಗಲ್ಲ ಅಲ್ವಾ. ಹಾಗೆ ವಿ ಆಲ್ಸೋ ಫೇಸ್ ಮೆನಿ ಪ್ರಾಬ್ಲಮ್ಸ್ ಡ್ಯೂರಿಂಗ್ ಅವರ್ ಲೈಫ್ ಟೈಮ್, ಬಟ್ ದಟ್ ಡಸ್ ನಾಟ್ ಮೀನ್ ದಟ್ ವಿ ಶುಡ್ ಸ್ಟಾಪ್ ಫೇಸಿಂಗ್ ದ ಚಾಲೆಂಜಸ್. ರಾದರ್ ವಿ ಮಸ್ಟ್ ರಿಯಲೈಸ್ ದಟ್ ಲೈಫ್ ಇಟ್ಸೆಲ್ಫ್ ಈಸ್ ಎ ಚಾಲೆಂಜ್ ವಿಚ್ ವಿ ಹ್ಯಾವ್ ಟು ಫೇಸ್. ಓಕೆ ನೋಡಿ, ಹಾಗಾಗಿ ಮನುಷ್ಯನ ಜೀವನವೂ ಅಷ್ಟೇ ಅಲ್ವಾ. ಸಾಕಷ್ಟು ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಬರುತ್ತೆ, ಚಾಲೆಂಜಸ್ ಬರುತ್ತೆ.
ಅದನ್ನೆಲ್ಲ ನಾವು ತುಂಬ ಬೋಲ್ಡಾಗಿ ಫೇಸ್ ಮಾಡಬೇಕು, ಧೈರ್ಯವಾಗಿ ಫೇಸ್ ಮಾಡಬೇಕು. ಜೀವನ ಅಂದ್ರೇ ಚಾಲೆಂಜ್ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ನಾವು ನಮ್ಮ ಗುರಿ ಏನಿದೆ ಆ ಗುರಿಯನ್ನು ತಲುಪಬೇಕಾಗುತ್ತೆ ಅಲ್ವಾ. ಅದು ಆ ಥರ ಈ ಒಂದು ಪೊಯಮ್ನ ಥೀಮ್. ಓಕೆ, ಯಾವ ಥರ ಶಿಪ್ಪು ಏನೆಲ್ಲ ಒಂದು ಸಮುದ್ರದಲ್ಲಿ ಏನೆಲ್ಲ ಒಂದು ಫೇಸ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ಸನ್ನು, ಅದೇ ಥರನೇ ನಾವು ಕೂಡ ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ ಧೈರ್ಯವಾಗಿ. ಹಾಗೆ ನಮ್ಮ ಗುರಿಯನ್ನು ನಾವು ಫೈನಲಾಗಿ ತಲುಪಬೇಕಾಗುತ್ತೆ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ವಿಡಿಯೋ ಸೆಂಡ್ ಮಾಡಿದ್ಮೇಲೆ ಹೋಮ್ವರ್ಕನ್ನು ಸಪ್ರೇಟಾಗಿ ಕಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ಹೋಮ್ವರ್ಕನ್ನು ಮಾಡಿಬಿಟ್ಟು ಕಳಿಸ್ಕೊಡಿ. ಓಕೆನಾ? ಥ್ಯಾಂಕ್ ಯು.